ಕಳೆದ 13 ವರ್ಷಗಳಿಂದ ಕೋಮಾದಲ್ಲಿದ್ದ 31 ವರ್ಷದ ಹರೀಶ್ ರಾಣಾ ಅವರಿಗೆ ದಯಾಮರಣವನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ದಯಾಮರಣ ಪಡೆದ ಹರೀಶ್ ರಾಣಾ ಅವರಿಗೆ ಕುಟುಂಬಸ್ಥರು ಭಾವನಾತ್ಮಕ ವಿದಾಯ ತಿಳಿಸಿದ್ರು. ಚಲನರಹಿತರಾಗಿ ಅಂದರೆ ಯಾವುದೇ ಮೂಮೆಂಟ್ಸ್ ಇಲ್ಲದೆ ಏಮ್ಸ್ ಆಸ್ಪತ್ರೆಯಲ್ಲಿ ಮಲಗಿದ್ದ ಅವರ ಬೆಡ್ ಸುತ್ತ ನಿಂತ ಕುಟುಂಬಸ್ಥರು ನೀನು ಹೊರಡೋ ಸಮಯ, ಎಲ್ಲರನ್ನೂ ಕ್ಷಮಿಸುವಂತ ಮನವಿ ಮಾಡಿಕೊಂಡಿದ್ರು. ಸದ್ಯಕ್ಕೆ 22 ಸೆಕೆಂಡ್ಗಳ ಹರೀಶ್ ರಾಣಾ ಅವರ ಕೊನೆಯ ವಿಡಿಯೋ, ಕುಟುಂಬದವರ ಜೊತೆಗೆ ಕಳೆದಂತಹ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ವಿಡಿಯೋದಲ್ಲಿ ರಾಣಾ ಅವರ ತಾಯಿ ಅವರ ಪಕ್ಕದಲ್ಲೇ ಭಾವುಕರಾಗಿ ಕೂತಿದ್ರು. ಬ್ರಹ್ಮಕುಮಾರಿ ಸಹೋದರಿಯೊಬ್ಬರು ಹರೀಶ್ ರಾಣಾ ಅವರ ಹಣೆಯ ಮೇಲೆ ತಿಲಕ ಹಚ್ಚಿ ಎಲ್ಲರನ್ನ ಕ್ಷಮಿಸಿ ಈಗ ಹೊರಡುವ ಸಮಯ ಅಂತ ತಲೆಯನ್ನ ಸವರುತ್ತಾ ಹೇಳಿರೋದು ವಿಡಿಯೋದಲ್ಲಿದೆ. ಈ ವಿಡಿಯೋವನ್ನ ನೋಡಿದ ಪ್ರತಿಯೊಬ್ಬರು ಕೂಡ ಮಮ್ಮಲ ಮರುಗುತ್ತಿದ್ರು. ಕುಟುಂಬಸ್ಥರ ಅಂತಿಮ ವಿದಾಯದ ಬಳಿಕ ಜೀವರಕ್ಷಕ ಸಾಧನಗಳಲ್ಲಿದ್ದಂತಹ ಹರೀಶ್ ರವರನ್ನ ಮುಕ್ತಿಗೊಳಿಸಲಾಯಿತು. ಇನ್ನು ಮಾರ್ಚ್ 11ರಂದು ಕೋಮಾದಲ್ಲಿದ್ದ ಹರೀಶ್ ರಾಣಾ ಅವರಿಗೆ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಒಪ್ಪಿಗೆಯನ್ನ ನೀಡಿತ್ತು. ಇದು ದೇಶದಲ್ಲೇ ಮೊದಲ ದಯಾಮರಣ ಪ್ರಕರಣವಾಗಿದೆ. ಹಾಗಿದ್ರೆ ಹರೀಶ್ ರಾಣಾ ಅವರ ಬದುಕಿನಲ್ಲಿ ಆಗಿದ್ದೇನು ಅನ್ನೋದನ್ನು ನೋಡೋದಾದ್ರೆ, ಅದು 2013ರ ಆಗಸ್ಟ್ 20 ರಕ್ಷಾಬಂಧನ ದಿನ. ಆ ದಿನವೇ ಹರೀಶ್ ರಾಣಾ ಅವರ ಬಾಳ್ನಲ್ಲಿ ದುರಂತವೊಂದು ಸಂಭವಿಸಿತ್ತು. ಮೂಲತಃ ದೆಹಲಿಯವರಾದ ಹರೀಶ್ ರಾಣಾ ಆಗ ಚಂಡೀಗಢ ವಿವಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದರು. ತಾವು ವಾಸ ಮಾಡುತ್ತಿದ್ದ ಹಾಸ್ಟೆಲ್ನ 4ನೇ ಮಹಡಿಯ ಬಾಲ್ಕನಿಯಿಂದ ಹರೀಶ್ ರಾಣಾ ಆಕಸ್ಮಿಕವಾಗಿ ಕೆಳಗಡೆ ಬಿದ್ದಿದ್ರು. ಆಗ ಅವರ ತಲೆಗೆ ತೀವ್ರ ಪೆಟ್ಟಾಗಿತ್ತು. 100% ದೈಹಿಕ ಅಂಗವೈಕಲ್ಯಕ್ಕೆ ತುತ್ತಾದ್ರು. ಇಡೀ ಶರೀರ ಪಾರ್ಶ್ವವಾಯುಗೆ ಒಳಪಟ್ಟಿತ್ತು. ಅಪಘಾತದ ನಂತರ ಅವರ ಕಣ್ಣು ಬಿಡಲು ಅಥವಾ ಕೈಕಾಲುಗಳನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅಂತ ವೈದ್ಯರು ತಿಳಿಸಿದ್ರು. ಅಂದಿನಿಂದ ಶಾಶ್ವತವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಹರೀಶ್ ರಾಣಾ ಇದ್ರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಆದರೆ ಅವರ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಅವರಿಗೆ ದಯಾಮರಣವನ್ನ ನೀಡಲಾಗಿದೆ.